ಶ್ರೀ ಗುರುಭ್ಯೋ ನಮಃ. ನರಸಿಂಹೋಗ್ರಲಜ್ಞಾನಮತತ್ವಾನ್ ಪ್ರತಿಭಾಕರಾಜಯತ್ಯಮಿತ ಸುಜ್ಞಾನ ಸುಖಶಕ್ತಿಪಯೋ ನಿಧಿ. ಎಲ್ಲರಿಗೂ ನಮಸ್ಕಾರ. ಆಸ್ತಿಕ ಭಕ್ತ ಮಹಾಶಯರಲ್ಲಿ ವಿನಂತಿ. ಇದೇ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ವೈಶಾಖ ಶುದ್ಧ ತ್ರಯೋದಶಿ ಚತುರ್ದಶಿ ಪೌರ್ಣಿಮೆ, ವಿಶೇಷವಾದ 48ನೇ ವರ್ಷದ ಶ್ರೀ ಲಕ್ಷ್ಮೀ ನರಸಿಂಹ ಜಯಂತಿ ಮಹೋತ್ಸವ ಮೇ 10 ಮತ್ತು 11 ಮತ್ತು 12ನೇ ತಾರೀಕು 2025ರಲ್ಲಿ ಇದೇ ಶ್ರೀ ವಜ್ರಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹ ಜಯಂತಿಯ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಇಂತಹ ಶ್ರೀ ನರಸಿಂಹ ಜಯಂತಿಯಲ್ಲಿ ಮೊದಲನೇ ದಿನದ ಕಾರ್ಯಕ್ರಮವಾಗಿ 10ನೇ ತಾರೀಕು ಬೆಳಗ್ಗೆ ಗಣಪತಿ ಪೂಜೆ, ಧ್ವಜಾರೋಹಣ, ಮಂಟಪ ಪೂಜೆ, ಯಾಗಶಾಲಾ ಪ್ರವೇಶ, ಭೂಪೂಜೆ ಇವೆಲ್ಲವೂ ಕೂಡ ನಡೆದು ಅಶ್ವತ್ಥ ಕುಬೇರ ನರಸಿಂಹದೇವರಿಗೆ ಅಭಿಷೇಕ, ಫಲಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ನಾಣ್ಯಾಭಿಷೇಕ, ಅನಂತರದಲ್ಲಿ ಮಹಾ ಸುದರ್ಶನ ಹೋಮ, ಅದಾದ ಮೇಲೆ ಅನ್ನದಾನಾದಿಗಳು, ನಂತರದಲ್ಲಿ ಸಾಯಂಕಾಲ ಕಲ್ಯಾಣೋತ್ಸವ, ಲಕ್ಷ್ಮೀ ನರಸಿಂಹದೇವರ ವಿಶೇಷವಾದ ಕಲ್ಯಾಣ ಮಹೋತ್ಸವ, ಆ ನಂತರದಲ್ಲಿ ಅಷ್ಟಾವಧಾನ, ರಥೋತ್ಸವ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಇವೆಲ್ಲವೂ ಕೂಡ ವಿಜೃಂಭಣೆಯಿಂದ ನಡೆಯಲಿದೆ. 11ನೇ ತಾರೀಕು ಬೆಳಗ್ಗೆ ಸ್ವಾತಿ ನಕ್ಷತ್ರ ಯುಕ್ತವಾಗಿರತಕ್ಕಂತಹ ಭಾನುವಾರ ಬೆಳಗ್ಗೆ ಸುಪ್ರಭಾತ, ನಿರ್ಮಾಲ್ಯ, ಫಲಪಂಚಾಮೃತ ಅಭಿಷೇಕ, 108 ಲೀಟರ್ನ ಕ್ಷೀರಾಭಿಷೇಕ, ಮಹಾಭಿಷೇಕ, ನಂತರ ಅಲಂಕಾರ, ಅರ್ಚನೆ, ಪಾರಾಗಿಣ, ಧೂಪದೀಪಾದಿ ನೈವೇದ್ಯಾದಿಗಳು, ಪಾನಕ ಪನ್ಯಾರಾದಿ ನೈವೇದ್ಯಗಳು, ರಥಾಂಗ ಬಲಿ, ರಥಾಂಗ ಹೋಮ ಮತ್ತು ಗರುಡ ರಥೋತ್ಸವ ಮತ್ತು ನರಸಿಂಹ ತಾರಕ ಹೋಮ, ಬ್ರಹ್ಮರಥೋತ್ಸವ, ನಂತರದಲ್ಲಿ ಸಂಜೆ ನರಸಿಂಹದೇವರ ಅವತಾರವಾದ ದ್ವಾರ ಅಂದರೆ ಹೊಸ್ತಲಿನ ಪೂಜೆ, ಆ ಪೂಜೆಯ ನಂತರದಲ್ಲಿ ಇದೇ 48ನೇ ವರ್ಷದ ವಿಶೇಷವಾದ ಮಂಡಲಾಭಿಷೇಕದ ಮಹೋತ್ಸವವಾಗಿ 48ನೇ ವರ್ಷದ ಶ್ರೀ ಕುಂಭಾಭಿಷೇಕ ಅಷ್ಟಬಂಧನ ಮಹೋತ್ಸವದ ಪೂಜೆ, ದ್ವಾರ ಪೂಜೆ ಆದ ನಂತರದಲ್ಲಿ ಮತ್ತೆ 108 ಜನ ದಂಪತಿಗಳಿಂದ ಪ್ರಾರಂಭಗೊಳ್ಳಲಿದೆ. ಆ 108 ಜನ ದಂಪತಿಗಳಿಂದ ಪೂಜಾದಿಗಳನ್ನು ಆಚರಣೆ ಮಾಡಿದ ನಂತರದಲ್ಲಿ ಆ ಬ್ರಹ್ಮ ಕಳಶದ ಪೂಜೆ ಆದ ನಂತರದಲ್ಲಿ ಇಲ್ಲಿ ಗಂಗಾ ಕಳಶ ಅಂತೇಳಿ ಆವಾಹನೆಯನ್ನು ಮಾಡಿರ್ತೀವಿ. ಆ ಗಂಗಾ ಕಳಶದ ಆವಾಹನೆಯನ್ನು ತಾವು ಪುನಃ ಮಾಡಿ ಇಲ್ಲಿ ಗಂಗಾಳ ಅಂದರೆ ದೊಡ್ಡ ಗಂಗಾಳ ಇಟ್ಟಿರ್ತಾರೆ, ಅದರೊಳಗೆ ತಂದು ಹಾಕೋದು. ಮಾರನೇ ದಿವಸ ಬೆಳಗ್ಗೆ 9 ರಿಂದ 12 ಸ್ತಂಭದ ನರಸಿಂಹದೇವರಿಗೆ ಅಭಿಷೇಕ ಹಾಗೂ ಬ್ರಹ್ಮ ಕಳಶಕ್ಕೆ ಅಭಿಷೇಕ ನಡೆಯುತ್ತೆ ಮತ್ತು ಅವಭೃತಾದಿಗಳು ನಡೆಯುತ್ತೆ. ಇದೆಲ್ಲವೂ ಕೂಡ 3 ದಿವಸಗಳ ಒಂದು ವಿಶೇಷವಾದ ಪೂಜಾದಿಗಳಾಗಿದೆ. ಎಲ್ಲರೂ ಕೂಡ ಈ ನರಸಿಂಹ ಜಯಂತಿಯ ಕಾರ್ಯಕ್ರಮಕ್ಕೆ ಭಾಗವಹಿಸಿ ವಿಶೇಷವಾದ ಪರಮಾತ್ಮನ ಅನುಗ್ರಹವನ್ನು ಪಡೆಯಿರಿ. ಅನೇಕ ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹ 48 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹ ಈ ಕುಂಭಾಭಿಷೇಕಕ್ಕೆ ಭಾಗಿಗಳಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕವಾಗಿ ಕೇಳ್ತಾ ಇದ್ದೇವೆ. ಇದರ ಜೊತೆಗೆ ಭಕ್ತಾದಿಗಳು ತನು, ಮನ, ಧನ, ಧಾನ್ಯ, ಹಣಕಾಸಿನ ಸಹಾಯ, ದವಸ, ಧಾನ್ಯ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎಲ್ಲ ರೀತಿಯ ಸೇವೆಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಅದನ್ನು ಮಾಡಿಸಿ. ಮತ್ತು ಬ್ರಹ್ಮಕಳಶೋತ್ಸವಕ್ಕೆ 2,000 ಕಾಣಿಕೆ ಇದೆ. ಅದನ್ನು ಕೂಡ 108 ಜನ ದಂಪತಿಗಳಿಗೆ ಮಾತ್ರ ಅದರ ಅವಕಾಶ ಇರುತ್ತೆ. ಹಾಗಾಗಿ ಅತ್ಯಂತ ಬೇಗ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಆ ಪೂಜಾದಿಗಳನ್ನು ಮಾಡಿಸಿ ನೀವು ಕೂಡ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಈ 3 ದಿವಸಗಳ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳು ಸೇರಿ, ಆಸ್ತಿಕ ಭಕ್ತ ಮಹಾಶಯರೆಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳ್ತಾ ಇದ್ದೀವಿ. ಶ್ರೀಕೃಷ್ಣ ಅರ್ಪಣಮಸ್ತು.